ಬಿತ್ತಿದ ಬೆಳೆ ಭೂಮಿಯಿಂದ ಮೇಲೇಳಿಲ್ಲ. ಅರ್ಧಂಬರ್ಧ ಮೊಳಕೆಯೊಡೆದ ಸಸಿಗಳು ಒಣಗಿವೆ. ಕೆರೆಯಲ್ಲಿ ಬೊಗಸೆಯಷ್ಟು ನೀರಿಲ್ಲ. ಬೋರ್ವೆಲ್ಗಳೆಲ್ಲವೂ ಬತ್ತಿ ಹೋಗಿವೆ. ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಬರ ತಾಂಡವವಾಡ್ತಿದ್ದು ರೈತರು ಕಂಗಾಲಾಗಿದ್ದಾರೆ. ಮಳೆ ಆಗ್ತಾ ಇಲ್ಲ ಅಂತಾಳೆ ಕೆರೆಗಳೇ ಕೂಡ ಸಂಪೂರ್ಣವಾಗಿ ಬತ್ತಿ ಹೋಗಿರುವಂಥದ್ದು. ಮಳೆ ಕೈ ಕೊಡೋದ್ರಿಂದ ಡ್ಯಾಮ್ ತುಂಬದೇ ಇದ್ದ ಕಾರಣ ನಮಗೆ ನೀರಿನ ಅಭಾವ ಎದುರಾಗಿದೆ. ಬರೀ 2 ವಾರ್ಡ್ಗೆ ಆಗುತ್ತೆ ಅಷ್ಟೇ ನೀರು. ಬೆಳೆದ ಏನು ಕಳಿಲರಿದ್ರ ಸುಮ್ಮನೆ ಹೊಡೆದಕ್ಕಾದ್ರೆ ಸುಮ್ಮನೆ ಹೊಲಕ್ಕೆ ಹರಿಕಬೇಕಂತೇಳಿ ಎಲ್ಲ ಕೆಲಸ ಮಾಡಿದ್ವಿ. ಮಳೆ ಅಭಾವ, ಕೆರೆಗಳು ಖಾಲಿ, ಭೂಮಿ ಬಿಟ್ಟು ಮೇಲೇಳದ ಬೆಳೆ. ಪಾಚಿ ನೀರನ್ನೇ ಫಿಲ್ಟರ್ ಮಾಡಿ ಗ್ರಾಮಕ್ಕೆ ಬಿಡ್ತಿರೋ ಸಿಬ್ಬಂದಿ. ಕೆರೆಯಲ್ಲಿ ಬೊಗಸೆಯಷ್ಟು ನೀರಿದೆ. ಸುತ್ತಲೂ ಪಾಚಿ, ಹುಳುಗಳ ನರ್ತನ, ದುರ್ನಾತ. ಇಷ್ಟು ಕೊಳಕಾಗಿರುವ ಕೆರೆ ನೀರೇ ಜನರ ಪಾಲಿಗೆ ಜೀವ ಜಲವಾಗಿದೆ. ಹೌದು, ರಾಜ್ಯದಲ್ಲಿ ಬರಗಾಲ ತಾಂಡವ ಆಡ್ತಾ ಇದೆ. ಮಳೆ ಮರೆಯಾಗಿದ್ದು ಕೆರೆ ಕಟ್ಟೆಗಳೆಲ್ಲ ಬತ್ತಿ ಹೋಗಿವೆ. ಇರೋ ಅಲ್ಪ ಸ್ವಲ್ಪ ನೀರು ಕೂಡ ಪಾಚಿ ಕಟ್ಟಿಕೊಂಡಿದ್ದು ಬಳ್ಳಾರಿ ಜಿಲ್ಲೆ ಕೊಳಗಲ್ಲ ಕೆರೆ ದುರ್ನಾತ ಬೀರ್ತಾ ಇದೆ. ನಾನಿದೀಗ ಬಳ್ಳಾರಿ ತಾಲೂಕಿನ ಕೊಳಗಲ್ ಗ್ರಾಮದ ಕೆರೆಯಲ್ಲಿದ್ದೀನಿ. ತಾವು ಗಮನಿಸ್ತಾ ಇದ್ದೀರಾ, ಸಂಪೂರ್ಣವಾಗಿ ಕೆರೆ ಬತ್ತಿ ಹೋಗಿದೆ. ಇದೇ ನೀರನ್ನು ಅಂದರೆ ಅಲ್ಪ ಸ್ವಲ್ಪ ಇರುವಂತಹ ನೀರನ್ನೇ ಈಗ ಗ್ರಾಮಕ್ಕೆ ಕುಡಿಯೋದಕ್ಕೆ ಬಿಡ್ತಾ ಇದ್ದಾರೆ. ಈಗ ಕೆರೆ ಸಂಪೂರ್ಣವಾಗಿ ಪಾಚಿಗಟ್ಟಿ ಹೋಗಿದೆ, ಹಸಿರುಗಟ್ಟಿ ಹೋಗಿದೆ. ಇದೇ ನೀರನ್ನು ಈಗ ಕೊಳಗಲ್ ಗ್ರಾಮಕ್ಕೆ ಫಿಲ್ಟರ್ ಮಾಡಿ ಬಿಡುವಂತಹ ವ್ಯವಸ್ಥೆ ಮಾಡ್ತಾ ಇರುವಂಥದ್ದು. ಕೊಳಗಲ್ ಗ್ರಾಮದಲ್ಲಿ ಸರಿಸುಮಾರು 10,000ಕ್ಕೂ ಅಧಿಕ ಜನಸಂಖ್ಯೆ ಇರುವಂತಕ್ಕಂಥ ಗ್ರಾಮ ಇದು. ಇಡೀ ಊರಲ್ಲಿ 9 ಬೋರ್ವೆಲ್ಗಳಿದ್ದು ಅವುಗಳಲ್ಲಿ ಹಲವು ಕೆಟ್ಟು ನಿಂತಿವೆ. ತುಂಗಭದ್ರಾ ಡ್ಯಾಂನಿಂದ ಕೆರೆಗೆ ನೀರು ಬಿಡುವಂತೆ ಗ್ರಾಮಸ್ಥರು ಒತ್ತಾಯಿಸ್ತಾ ಇದ್ದಾರೆ. ಸುಮಾರು 2,000 ಜನರಿರುವ ಊರಿಗೆ 1 ಟ್ಯಾಂಕರ್ ನೀರು ನೀಡ್ತಾ ಇದ್ದು ಯಾವುದಕ್ಕೂ ಸಾಲ್ತಿಲ್ಲ ಅಂತ ಕಿಡಿಕಾರ್ತಿದ್ದಾರೆ. ಟ್ಯಾಂಕರ್ಗಳು ಇದು ಬಿಟ್ಟಿದ್ದಾರೆ, ಒಂದೇ ಬಿಟ್ಟಿದ್ದಾರೆ. ಅದು ನಾವು 20,000 ಜನ ಇದೆ. 20,000 ಜನಸಂಖ್ಯೆಯಲ್ಲಿ 1 ಟ್ಯಾಂಕರ್ ಎದಕ್ಕಾಗ್ತದೆ ಸರ್? ಎಲ್ಲ ಕಲ್ತು ಒಂದು ಓಣಿ ಬರತಟ್ಟಿಗೆ ಖಾಲಿ ಆಗ್ತೈತೆ ನೀರು. ಇನ್ನೆಲ್ಲಿ ಸರ್? ಅದ್ರ ಬರೀ 9 ಬೋರಲ್ಲಿ 2 ಬೋರ್ ನಿಂತೋಗ್ಬಿಟ್ಟಿದ್ದಾವೆ ಆಲ್ರೆಡಿ. ಇವಾಗ ಇರೋದು 7 ಅದಾವ. 7ರಲ್ಲಿ ಅದ್ರ 1.5 ಇಂಚ್ ಬರಕತ್ತೆ ನೀರು. ಕಡಿಮೆ ಬರಕತ್ತೆ ಸರ್ ವಾರ್ಡ್ಗಳಿಗೆ. ಕೋಲಾರ ಜಿಲ್ಲೆಯಲ್ಲಿ ಜೂನ್ ಅಂತ್ಯಕ್ಕೆ ವಾಡಿಕೆಯಂತೆ 178 ಮಿಲಿಮೀಟರ್ ಮಳೆಯಾಗಬೇಕಾಗಿತ್ತು. ಆದರೆ 80% ಮಳೆ ಕೊರತೆ ಉಂಟಾಗಿದೆ. ಬರದಲ್ಲೂ ಕೆಲ ರೈತರು ಮುಸುಕಿನ ಜೋಳ, ತೊಗರಿ, ನೆಲಗಡಲೆ, ರಾಗಿ ಬಿತ್ತಿದ್ದಾರೆ. ಬೀದರ್ ಜಿಲ್ಲೆಯಲ್ಲೂ ಬರದ ಬರಸಿಡಿಲಿಗೆ ಅನ್ನದಾತ ದಿಕ್ಕೇ ತೋಚಿದಂತಾಗಿದ್ದಾನೆ. ಚಾಂಬೋಳು ಸೇರಿದಂತೆ ಸುತ್ತಲಿನ ಗ್ರಾಮಗಳಲ್ಲಿ ಉದ್ದು, ಸೋಯಾಬೀನ್ ಬೆಳೆ ಭೂಮಿ ಬಿಟ್ಟು ಮೇಲೇಳ್ತಾ ಇಲ್ಲ. ಬೆಳೆ ಎಲ್ಲ ಪೂರ ನಾಶ ಅದ. 2 ತಿಂಗಳೈತ್ರಿ, 1.5 ತಿಂಗಳಾಯ್ತು ಏನಕ್ಕೆ ಬಿತ್ತಿ. ಬೆಳೆದ ಏನು ಕಳಿಲರಿದ್ರ ಸುಮ್ಮನೆ ಹೊಡೆದಕ್ಕಾದ್ರೆ ಸುಮ್ಮನೆ ಹೊಲಕ್ಕೆ ಹರಿಕಬೇಕಂತೇಳಿ ಎಲ್ಲ ಕೆಲಸ ಮಾಡಿದ್ವಿ ಅಷ್ಟೇ. ಯಾದಗಿರಿ ಜಿಲ್ಲೆಯಲ್ಲಿ 3 ಬಾರಿ ಬಿತ್ತನೆ ಮಾಡಿದ್ರೂ ಬಿತ್ತಿದ ಬೀಜ ಮೊಳಕೆಯೊಡೆದಿಲ್ಲ. ಶೆಟ್ಟಗೇರ ಮತ್ತು ವಡಗೇರ ತಾಲೂಕಿನ ಬಹುತೇಕ ಗ್ರಾಮದ ರೈತರು ಮಳೆ ನಂಬಿ ಹತ್ತಿ ಬಿತ್ತಿ ಕೈ ಸುಟ್ಟುಕೊಂಡಿದ್ದಾರೆ. ಕೋಟೆನಾಡು ಚಿತ್ರದುರ್ಗ ಈಗ ಬರದ ಕೋಟೆಯಾಗಿದೆ. ಹುಣಸೆಕಟ್ಟೆ ಗ್ರಾಮದ ಬಳಿಯ ಹೊಸಕೆರೆ ಬರಿದಾಗಿದ್ದು ಹನಿ ನೀರಿಲ್ಲದೆ ಜನ ಜಾನುವಾರುಗಳು ಪರದಾಡ್ತಾ ಇವೆ. ಹೂವಿನ ತೋಟವು ಒಣಗ್ತಾ ಇದೆ. ಗದಗ ಜಿಲ್ಲೆಯಲ್ಲಿ ಬರಗಾಲದಿಂದ ಹೆಸರು, ಶೇಂಗಾ, ಮೆಕ್ಕೆಜೋಳ ಸೇರಿದಂತೆ ಹಲವು ಬೆಳೆ ನಾಶವಾಗಿದೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಮಳೆಗಾಗಿ ರೈತರು ನಾನಾ ಕಸರತ್ತು ಮಾಡುತ್ತಿದ್ದಾರೆ. ಅಯ್ಯನಕೆರೆ, ಮದಗದ ಕೆರೆ ತಪ್ಪಲಿನ ಗ್ರಾಮಸ್ಥರು ಶಕುನ ರಂಗನಾಥ ಸ್ವಾಮಿ, ಸರಪಳಿ ಕೆಂಚರಾಯನಿಗೆ ಪೂಜೆ ಸಲ್ಲಿಸಿದ್ರು. ಕಾವೇರಿದ ಸಮಸ್ಯೆ ಚರ್ಚೆಗೆ ಸಿಎಂ ವಿಜಯ್ಗೆ ಆಹ್ವಾನ. ರಾಜ್ಯದಲ್ಲಿ ಮಳೆ ಇಲ್ಲದೆ ಕೆಆರ್ಎಸ್ ಡ್ಯಾಂ ತುಂಬಿಲ್ಲ. ಆದರೂ ತಮಿಳುನಾಡು ಕಾವೇರಿ ನೀರು ಬಿಡಿ ಅಂತ ಇದೆ. ಜೊತೆಗೆ ಮೇಕೆದಾಟು ಯೋಜನೆಗೂ ಖ್ಯಾತೆ ತೆಗಿತಾ ಇದೆ. ಹೀಗಾಗಿ ಈ ಬಗ್ಗೆ ಚರ್ಚಿಸುವುದಕ್ಕೆ ತಮಿಳುನಾಡು ಸಿಎಂ ವಿಜಯ್ಗೆ ಕರ್ನಾಟಕ ಆಹ್ವಾನಿಸಿದೆ. ಆಗಸ್ಟ್ 3ರಂದು ಮಾತುಕತೆಗೆ ಕರ್ನಾಟಕ ಆಹ್ವಾನಿಸಿದೆಯಾದರೂ ಈ ಬಗ್ಗೆ ಸಿಎಂ ವಿಜಯ್ ಯಾವುದೇ ಪ್ರತಿಕ್ರಿಯೆ ನೀಡಿಲ್ಲ. ಬ್ಯೂರೋ ರಿಪೋರ್ಟ್, TV9.